ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿಸಿಲಿನ ಧಗೆ ಹೆಚ್ಚಾಗಿದೆ. ಅಲ್ಲಿ ಬೆಳೆದಿರುವಂತಹ ಹೂವಿಗೆ ಫೇಮಸ್ ಅಲ್ವಾ. ಸೊ ಅವುಗಳ ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಅವುಗಳಿಗೆ ನೀರನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ತೋಟವನ್ನು ಉಳಿಸಿಕೊಳ್ಳೋಕೆ ಬಿಸಿಲಿಗೆ ಬಾಡಿ ಹೋಗ್ತಾ ಇವೆ ಸೇವಂತಿಗೆ. ಸೊ ಸೇವಂತಿಗೆ ಹೂತೋಟವನ್ನು ಉಳಿಸಿಕೊಳ್ಳೋಕೆ ವಾಟರ್ ಸ್ಪ್ರೇಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ರೈತ ಈ ಯೋಚನೆಯನ್ನು ಮಾಡಿರೋದು. ರೈತ ನಾಗಾರ್ಜುನರಿಂದ ಈಗ ಸೇವಂತಿ ತೋಟಕ್ಕೆ ವಾಟರ್ ಸ್ಪ್ರೇ ಮಾಡ್ತಾ ಇದ್ದಾರೆ. 1.5 ಎಕರೆ ಸೇವಂತಿಗೆ ತೋಟಕ್ಕೆ ವಾಟರ್ ಸ್ಪ್ರೇಯನ್ನು ಮಾಡ್ತಾ ಇರೋದು. ಈ ಬಾರಿಯ ಬೇಸಿಗೆಯ ರಣಬಿಸಿಲು ರೈತರಿಗೂ ಕೂಡ ಬಹಳಷ್ಟು ಜೋರಾಗಿ ತಡ್ತಾ ಇದೆ. ಚಿಕ್ಕಬಳ್ಳಾಪುರ ಅಂತಂದ್ರೆ ಹೂವನ್ನು ಯಥೇಚ್ಛವಾಗಿ ಬೆಳೆಯುವಂಥ ರೈತರು, ಅದರಲ್ಲೂ ಕೂಡ ಸೇವಂತಿಗೆ ತೋಟಗಳು ಯಥೇಚ್ಛವಾಗಿದೆ. ಆದರೆ ಇವತ್ತು ಅತಿಯಾದ ಬಿಸಿಲಿನ ಪರಿಣಾಮ ಸೇವಂತಿಗೆ ತೋಟಗಳೆಲ್ಲವೂ ಕೂಡ ಇವತ್ತು ಹಾಳಾಗ್ತಾ ಇದೆ. ಕಾರಣ ಯಾಕೆಂತಂದರೆ ಅತಿ ಹೆಚ್ಚಿನ ತಾಪಮಾನ, ಗಿಡಗಳೇನೋ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇತ್ತು. ಆದರೆ ಬಿಸಿಲಿನ ಪರಿಣಾಮದಿಂದ ತಾವು ನೋಡ್ತಾ ಇದ್ರೆ ನೋಡಿ, ಗಿಡ ಚೆನ್ನಾಗಿ ಬೆಳೆದಿದ್ದಂಥ ಗಿಡ ಅತಿಯಾದ ಸೂರ್ಯನ ಕಿರಣ ನೇರವಾಗಿ ಇದ್ರ ಮೇಲೆ ಬಿದ್ದ ಪರಿಣಾಮ ಗಿಡ ಎಲ್ಲ ಒಂದು ರೀತಿ ಸುಟ್ಟು ಕರಕಲಾಗಿದೆ, ಬಾಡಿ ಹೋದಂತ ಆಗಿದೆ. ಹಾಗಾಗಿ ಇನ್ನೇನು ಹೂ ಬಿಡುವ ಹಂತದಲ್ಲಿ ಹೂ ಬಿಟ್ಟಂತ ಹೂವು ಕೂಡ ನಾವು ನೋಡ್ತಾ ಇದ್ರೆ ಹೂವು ಕೂಡ ನೋಡಿ ಯಾವ ರೀತಿ ಬಾಡೋಗಿದೆ, ಒಂದು ರೀತಿ ಸುಟ್ಟು ಕರಕಲಾಗಿದೆ. ಹಾಗಾಗಿ ಈ ಗಿಡಗಳನ್ನು ಉಳಿಸ್ಕೊಳ್ಳೋದೇ ಇವತ್ತು ರೈತರಿಗೆ ಸವಾಲಾಗಿದೆ. ಹಾಗಾಗಿ ರೈತರು ಇವತ್ತು ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಅಂದ್ರೆ ಒಂದು ರೀತಿಯ ಕೃತಕ ಮಳೆ, ಗಿಡಕ್ಕೆ ಇವತ್ತು ನೀರನ್ನು ಸ್ಪ್ರೇ ಮಾಡ್ತಿದ್ದಾರೆ. ಗಿಡಗಳು ಯಾವ ಶಾಖವನ್ನು ತಟ್ಕೊಳ್ಳಿ, ಸೂರ್ಯನ ಬಿಸಿಲಿನ ತಟ್ಕೊಳ್ಳಿ ಅಂತೇಳಿ ಈ ರೀತಿ ದಿನಕ್ಕೆ 2 ರಿಂದ 3 ಬಾರಿ ಈ ರೀತಿ ಗಿಡಗಳಿಗೆ ಇವತ್ತು ನೀರನ್ನು ಸ್ಪ್ರೇ ಮಾಡುವ ಮೂಲಕ ಕೃತಕ ಮಳೆಯನ್ನು ಸುರಿಸುವಂತಹ ರೀತಿಯ ಒಂದು ರೀತಿಯ ವಿಭಿನ್ನ ಪ್ರಯತ್ನವನ್ನು ಮಾಡುವ ಮೂಲಕ ಈ ಒಂದು ಬೆಳೆಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತಕದಹಳ್ಳಿ ಗ್ರಾಮದ ರೈತ ನಾಗಾರ್ಜುನ ಅಂತೇಳಿ ಅವರು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಮಾಡೋದು, ಭಾಳ ಕಷ್ಟ, ಸಾಲ ಸೋಲ ಮಾಡಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. ಹಾಗೆ ಬಿಟ್ಟರೆ ಸೂರ್ಯನ ಶಾಖಕ್ಕೆ ಇಡೀ ಗಿಡವೇ ಹಾಳಾಗ್ತಿದೆ, ಹೂದೋಟ ಎಲ್ಲವೂ ಹಾಳಾಗುತ್ತೆ. ಹಾಗಾಗಿ ಏನು ಮಾಡಬೇಕಂತ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ. ನಾಗಾರ್ಜುನ್, ಏನೆಲ್ಲ ಸಮಸ್ಯೆ ಆಗ್ತಿದೆ ಇವತ್ತು ಬಿಸಿಲಿಂದ? ಸರ್, ಬಿಸಿಲಿಂದ ಹಾಕಿರೋ ಬೆಳೆ ಬರ್ತಾ ಇಲ್ಲ. ಹೆವಿ ತಾಪಮಾನ ಜಾಸ್ತಿ ಆಗಿಬಿಟ್ಟು ಎಲ್ಲ ಒಣಗೋಗ್ತಾ ಇದೆ. ದಿವಸಕ್ಕೆ 2 ಬಾರಿ ನಾವು ನೀರು ಹೊಡಿಬೇಕು. ಒಂದು ಬಾರಿಗೆ ಬಂದುಬಿಟ್ಟು 1500 ರೂಪಾಯಿ ಖರ್ಚು ಬರ್ತಾ ಇದೆ. ಒಂದಿನ ಏನಾದರೂ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ 2ನೇ ದಿನಕ್ಕೆ ಪೂರ್ತಿ ಸುಟ್ಟೋಗುತ್ತೆ. ಸೊ ನಮ್ಗೆ ಇದಕ್ಕೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಏನೂ ನಮ್ಮ ರೈತಗಳಿಗೆ ಅನುಕೂಲ ಇಲ್ಲ. ಇದು ಬೆಳೆ ಆಗಿ ಬೆಳೆ ತೊಗೊಂಡೋದ್ರೆ ಮಾರ್ಕೆಟಲ್ಲಿ 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ತೊಗೊತಾರೆ ನಾವು ಬೆಳೆದಿರೋ ಬೆಳೆಗೆ. ಬಟ್ ಮಿನ್ನೂರು ಬೆಲೆ ನೋಡಿದ್ರೆ 1500 ರೂಪಾಯಿ ಗಗನಕ್ಕೆ ಹೋಗಿದೆ. ಬಟ್ 4 ಲಕ್ಷ ಬೆಳೆ ಇದು ಬಂಡವಾಳ ಆಗಿದೆ ಇದುವರೆಗೂ ನಾನು ಇಟ್ಟಿರೋದು. ಇದರಲ್ಲಿ 1 ಲಕ್ಷ ಕೂಡ ಬರುತ್ತೆ ಅಂತ ನಂಬಿಕೆ ಇಲ್ಲ. ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ 1 ಟೈಮ್ ಹೊಡಿತೀನಿ. ಈ ಮಧ್ಯಾಹ್ನ ಟೈಮ್ ಈಗ 9 ಗಂಟೆಯಿಂದ 1 ಗಂಟೆವರೆಗೂ 1 ಟೈಮ್ ಹೊಡಿತೀನಿ. ಒಂದಿನಕ್ಕೆ 2 ಸಲ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ ಸರ್. ನೀರು ಹೊಡೆದಿಲ್ಲ ಅಂದರೆ ಏನಾಗುತ್ತೆ? ಗಿಡ ಫುಲ್ ಒಣಗೋಗುತ್ತೆ ಸರ್, ಅಷ್ಟೇ. ಒಂದೇ ದಿನಕ್ಕೆ ಸುಟ್ಟೋಗ್ಬಿಡುತ್ತೆ ಎಲ್ಲ. ಇಷ್ಟು ಇವತ್ತು ರೈತರ ಹಳಲಾಗಿರೋದು. ಖಂಡಿತ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತು 37 ಡಿಗ್ರಿಯಷ್ಟು ತಾಪಮಾನ ದಾಖಲಾಗ್ತಿದೆ. ಹಾಗಾಗಿ ಇಡೀ ದಿನ ಈ ಒಂದು ಹೂದೋಟದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಗಿಡ ಕೂಡ ಇವತ್ತು ಒಣಗಿ ಹೋಗ್ತಿದೆ, ಹೂಗಳೆಲ್ಲವೂ ಕೂಡ ಸುಟ್ಟು ಹೋದಂತಾಗ್ತಿದೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಪರ್ಯಾಯವಾಗಿ ರೈತರು ಈ ರೀತಿಯ ನೀರನ್ನು ಸ್ಪ್ರೇ ಮಾಡುವಂತಹ, ಅಂದರೆ ಕೃತಕ ಮಳೆಯನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಇವತ್ತು ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.